ಹೀರೋಯಿನ್ಗಳಿಗೋಸ್ಕರನಾದರೂ ಈ ಸಿನಿಮಾನ ನೋಡಿ, ಯಾಕಂದರೆ ಅಷ್ಟು ಮುದ್ದಾಗಿದ್ದಾರೆ. ಸ್ನೇಹಿತರೆ ನಮಸ್ಕಾರ, ನಾನು ಲಕ್ಕಿ. ಯೋಗರಾಜ್ ಭಟ್ ನಿರ್ದೇಶನದ ಮನದ ಕಡಲು ಸಿನಿಮಾ ರಿಲೀಸ್ ಆಗಿದೆ. ನಾನು ಈಗಷ್ಟೇ ನೋಡ್ಕೊಂಡು ಬಂದೆ. ಸಿನಿಮಾ ಕೂಡ ಚೆನ್ನಾಗಿದೆ. ಇನ್ನು ಈ ಸಿನಿಮಾ ಕಥೆ ವಿಚಾರಕ್ಕೆ ಬರೋದಾದರೆ, ಹೀರೋ ಕಾಲೇಜಲ್ಲಿ ಓದ್ತಿರ್ತಾನೆ, ಹೀರೋಯಿನ್ ನೋಡ್ತಾನೆ, ಇಷ್ಟ ಆಗ್ತಾಳೆ, ಲವ್ ಮಾಡ್ತಾನೆ. ಆ ಹುಡುಗಿಗೋಸ್ಕರ ಕಾಲೇಜು ಎಜುಕೇಷನ್ ಎಲ್ಲವನ್ನು ಬಿಟ್ಟು ಅವಳು ಯಾರು ಎಲ್ಲವಳೆ ಅಂತ ಹುಡ್ಕೊಂಡು ಹೋಗ್ತಾನೆ. ಫೈನಲಿ ಅವಳು ಸಿಗ್ತಾಳೆ. ಅವಳು ಸಿಕ್ಕಾಗ ಅವಳ ಜೊತೆ ಮತ್ತೊಬ್ಬ ಹೀರೋಯಿನ್ ಕೂಡ ಇರ್ತಾಳೆ. ಇಬ್ಬರು ಹೀರೋಯಿನ್ ಸಿಗ್ತಾರೆ. ಅದರಲ್ಲಿ ಇವನು ಯಾರನ್ನ ಹುಡ್ಕೊಂಡು ಹೋಗಿದ್ನೋ ಅವ್ರ ಹೆಲ್ತ್ ಕಂಡೀಷನ್ ಅಷ್ಟಾಗಿ ಚೆನ್ನಾಗಿರಲ್ಲ. ಹಾಗಾದರೆ ಇವರಿಬ್ಬರಲ್ಲಿ ಯಾರನ್ನ ಇಷ್ಟಪಡ್ತಾನೆ, ಯಾರನ್ನ ಮದುವೆ ಆಗ್ತಾನೆ, ಫೈನಲಿ ಇವರು 3 ಜನರ ಜೀವನ ಏನು ಅನ್ನೋದೇ ಸಿನಿಮಾ ಕತೆ. ಫುಲ್ ಡೀಟೇಲಾಗಿ ಹೇಳೋದು ಬೇಡ ಅಂತ ಅನ್ಕೋತೀನಿ ನಾನು. ಯಾಕೆಂದರೆ ಫುಲ್ ಡೀಟೇಲಾಗಿ ಹೇಳಿದ್ರೆ ಸಿನಿಮಾ ನೋಡೋ ಮಜಾ ಹೋಗುತ್ತಲ್ವಾ, ಮಜಾ ಇರಲ್ಲ. ಅದಕ್ಕೆ ಇಷ್ಟೇ ಹೇಳಿದ್ದೀನಿ. ಇದೊಂದು ಬಳ್ಳಿಯ ಕತೆ. ಏನು ಬಳ್ಳಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯೋಚನೆ ಮಾಡ್ತಾನೆ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಕ್ಲೈಮ್ಯಾಕ್ಸಲ್ಲಿ ಏನು ಬಳ್ಳಿ ಅನ್ನೋದು ನಿಮಗೆ ಉತ್ತರ ಸಿಗುತ್ತೆ. ನೇರವಾಗಿ ವಿಚಾರ ಹೇಳೋದಾದರೆ, ನನಗೆ ಈ ಸಿನಿಮಾ ಕತೆಗಿಂತ ಈ ಸಿನಿಮಾ ಲೊಕೇಶನ್ಸ್ ತುಂಬ ಇಷ್ಟ ಆಯಿತು. ಮತ್ತು ಹೀರೋಯಿನ್ಸ್ ತುಂಬ ಮುದ್ದಾಗಿದ್ದಾರೆ, ಅವರು ತುಂಬ ಇಷ್ಟ ಆದರು. ಬರೀ ಮುದ್ದಾಗಿರೋದು ಮಾತ್ರ ಅಲ್ಲ, ಅಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರಿಬ್ರು. ಹೀರೋ ಕೂಡ ಅಷ್ಟೇ. ಇವರು 3 ಜನಕ್ಕೂ ಆಲ್ ದಿ ಬೆಸ್ಟ್. ಕೊಟ್ಟು ಕಾಸಿಗಂತೂ ಮೋಸ ಇಲ್ಲ. ಸಿನಿಮಾ ಚೆನ್ನಾಗಿದೆ. ಎಲ್ಲರೂ ಮಿಸ್ ಮಾಡಿದ್ರೆ ಸಿನಿಮಾ ನೋಡಿ. ನಮಸ್ಕಾರ.